ಸ್ನೇಹಿತರ, ನಮ್ಮ ಭಾರತ ದೇಶದಲ್ಲಿ 96.8% ಜನರು ಪಾನಿಪುರಿ ತಿಂದೇ ಇರ್ತಾರಂತೆ. ಹಾಗಂತ ನಾನು ಹೇಳ್ತಾ ಇಲ್ಲ, ಪಾನಿಪುರಿ ಮೇಲೆ ನಡೆದ ಒಂದು ಸಮೀಕ್ಷೆ ಹೇಳುತ್ತಾ ಇದೆ. ಭಾರತ ದೇಶದಲ್ಲೇ ಹುಟ್ಟಿ ಭಾರತ ದೇಶವನ್ನು ಆಳುತ್ತಿರುವ ಏಕೈಕ ಖಾದ್ಯ ಅಂದರೆ ಅದು ಪಾನಿಪುರಿ ಮಾತ್ರ. ಸೌತ್ ಇಂಡಿಯಾ ಕಡೆ ಪಾನಿಪುರಿ ಎಂಬುವ ಹೆಸರು ಅತ್ಯಂತ ಪ್ರಸಿದ್ಧ. ನಾರ್ತ್ ಇಂಡಿಯಾ ಕಡೆ ಗೋಲ್ಗಪ್ಪ ಅಥವಾ ಗೋಲ್ಗಪ್ಪೆ ಅನ್ನೋದು ತುಂಬಾ ಪ್ರಸಿದ್ಧ. 2005ನೇ ಇಸ್ವಿಯಲ್ಲಿ ನಮ್ಮ ಸೌತ್ ಇಂಡಿಯಾದ ಕಡೆ ಗೋಲ್ಗಪ್ಪ ಇರೋದಿಲ್ಲ. ಯಾವಾಗ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ರಾಜ್ಯಗಳಿಂದ ಪಾನಿಪುರಿ ಮಾಡುವವರು ಸೌತ್ ಇಂಡಿಯಾದ ಕಡೆ ವಲಸೆ ಬರ್ತಾರೆ. ಕೇವಲ ಪಾನಿಪುರಿ ತಿಂದು ತಿಂದು ಬೇಜಾರಾಗಿದ್ದ ನಮ್ಮ ಜನತೆಗೆ ಈ ಆಲೂಗಡ್ಡೆ ತುಂಬಿದ ಪಾನಿಪುರಿ ಅಥವಾ ಗೋಲ್ಗಪ್ಪ ಏನಾದರೂ ಕರಿಬೋದು, ತುಂಬಾ ಇಷ್ಟ ಆಗುತ್ತೆ. 2005ನೇ ಇಸ್ವಿಯಿಂದಲೇ ಈ ಗೋಲ್ಗಪ್ಪ ವಾಲಾಗಳು ಪರ್ಮನೆಂಟ್ ಆಗಿ ಸೌತ್ ಇಂಡಿಯಾದಲ್ಲಿ ಸೆಟಲ್ ಆಗ್ತಾರೆ. ಅತಿ ಹೆಚ್ಚು ಬೇರೆ ರಾಜ್ಯದಿಂದ ಬಂದು ಗೋಲ್ಗಪ್ಪ ಮಾರಾಟ ಮಾಡುತ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಪಾನಿಪುರಿ ಅಥವಾ ಗೋಲ್ಗಪ್ಪ ಸೇವನೆ ಮಾಡುವ ರಾಜ್ಯಗಳು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ. ಕೇರಳ ಮತ್ತು ತಮಿಳುನಾಡು ಕಡೆ ಹೋಗಿ ನೋಡಿದರೆ ಪಾನಿಪುರಿ ಅಭ್ಯಾಸ ಜನತೆಗೆ ತುಂಬಾ ಕಡಿಮೆ. ಕೇರಳದ ಪ್ರತಿಷ್ಠಿತ ನಗರಗಳಲ್ಲೂ ಕೂಡ ಈ ಗೋಲ್ಗಪ್ಪ ಆಗಲಿ ಪಾನಿಪುರಿ ಆಗಲಿ ಇಲ್ಲವೇ ಇಲ್ಲ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಪಾನಿಪುರಿ ಸೇವಿಸುವ ನಗರಗಳು ಯಾವುದಪ್ಪ ಅಂದರೆ ಮೊದಲನೇ ಸ್ಥಾನ ಮುಂಬೈ, ಎರಡನೇ ಸ್ಥಾನ ನಮ್ಮ ಬೆಂಗಳೂರು. ಮುಂಬೈನಲ್ಲಿರುವ ಪ್ರತಿಷ್ಠಿತ ಗೋಲ್ಗಪ್ಪ ಅಂಗಡಿಗಳ ಮೇಲೆ ಫುಡ್ ಡಿಪಾರ್ಟ್ಮೆಂಟ್ ರೈಡ್ ಮಾಡುತ್ತೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿ ಕಂಡುಬರುತ್ತೆ, ಆದರೆ ಪಾನೀಯ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಿದಾಗ ನಿಜ ಸತ್ಯ ರಿಪೋರ್ಟ್ನಲ್ಲಿ ಬರುತ್ತೆ. ಪಾನಿಯಲ್ಲಿ ಕಂಡುಬಂದ ಬ್ಯಾಕ್ಟೀರಿಯಾ ಏನು ಗೊತ್ತಾ? ಸಲ್ಮೋನಿಯಾ ಎಂಬ ಹೆಸರಿನ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ವೇಸ್ಟ್ ವಾಟರ್, ಸೀವೇಜ್ ವಾಟರ್, ಡ್ರೈನ್ ವಾಟರ್ ಮತ್ತು ಪಬ್ಲಿಕ್ ಟಾಯ್ಲೆಟ್ ವಾಟರ್ಗಳಲ್ಲಿ ಕಂಡುಬರುತ್ತೆ. ಈ ಪಾನಿಪುರಿ ವ್ಯಾಪಾರಿಗಳು ಹೇಗೆ ಮಾಡ್ತಿದ್ರು ಅಂದರೆ, ಕುಡಿಯುವ ನೀರಿನ ಘಟಕದಲ್ಲಿ ನೀರು ತಂದರೆ ಪ್ರತಿದಿನ 5ರಿಂದ 10 ರೂಪಾಯಿ ಖರ್ಚಾಗುತ್ತೆ. ಅದರ ಬದಲು ಬೆಳಗಿನ ಜಾವ ಸೂರ್ಯ ಹುಟ್ಟುವ ಮುಂಚೆಯೇ ರಸ್ತೆ ಅಕ್ಕಪಕ್ಕದಲ್ಲಿ ಇರುವ ಗೋರ್ಮೆಂಟ್ ಫ್ರೀ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗಿ ನೀರು ತುಂಬಿಸಿಕೊಂಡು ಇದೇ ನೀರಿನಿಂದ ಪಾನಿ ತಯಾರಿಸುತ್ತಾ ಇದ್ದರು. ಸುಲಭವಾಗಿ ಹೇಳಬೇಕಂದ್ರೆ ಬಾತ್ರೂಮ್ ನೀರನ್ನು ಪಾನಿಪುರಿಗೆ ಬಳಸ್ತಿದ್ರು ಅಷ್ಟೇ. ಪಬ್ಲಿಕ್ ಬಾತ್ರೂಮ್ಗಳಲ್ಲಿ ಸಲ್ಮೋನಿಯಾ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಹೊಂದಿರುವ ನೀರನ್ನು ಗ್ರಾಹಕರು ಪಾನಿ ಮುಖಾಂತರ ಕುಡಿದ ನಂತರ ಡಯೇರಿಯಾ, ಡೈಜೆಸ್ಟಿವ್ ಸಿಸ್ಟಮ್ ಡ್ಯಾಮೇಜ್ ಮತ್ತು ಬ್ರೈನ್ ಸ್ಟ್ರೋಕ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಬೇರೆ ರಾಜ್ಯದಿಂದ ಬಂದು ಗೋಲ್ಗಪ್ಪ ಮಾರುವವರಿಗೆ ಗ್ರಾಹಕರ ಮೇಲೆ ಯಾವುದೇ ಕಾಳಜಿ ಇರೋದಿಲ್ಲ, ಕೇವಲ ಬಿಸ್ನೆಸ್ ಮಾಡೋದು ಮಾತ್ರ ನೋಡ್ತಾರೆ. ಇದು ಕೇವಲ ಒಂದು ಪಾನಿಪುರಿಯ ಕಥೆ ಅಲ್ಲ ವೀಕ್ಷಕರೇ, ದೇಶದಲ್ಲಿರುವ 96% ಗೋಲ್ಗಪ್ಪ ವಾಲಾಗಳ ಪರಿಸ್ಥಿತಿ. ಸಾಕಷ್ಟು ಗೋಲ್ಗಪ್ಪ ಅಂಗಡಿಗಳು ಚರಂಡಿ ನೀರನ್ನು ನೇರವಾಗಿ ಉಪಯೋಗಿಸಿ ಪಾನಿ ತಯಾರು ಮಾಡುತ್ತಾ ಇದ್ದರು ಅಂತ ವರದಿ ಬಂದಿದೆ. ಪ್ರತಿದಿನ ನೀವು ಪಾನಿಪುರಿ ತಿಂತೀರಾ? ಖಂಡಿತವಾಗಿಯೂ ನಿಲ್ಲಿಸಲೇಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಹೇಳಿರೋ ಪ್ರಕಾರ ಪ್ರತಿದಿನ ಈ ರಸ್ತೆ ಬದಿಯ ಪಾನಿಪುರಿ ತಿನ್ನೋದ್ರಿಂದ ಸಿವಿಯರ್ ಆದ ಡಯೇರಿಯಾ ಮತ್ತು ಸಡನ್ ಬ್ರೈನ್ ಸ್ಟ್ರೋಕ್ ಆಗುವ ಹೆಚ್ಚು ಸಾಧ್ಯತೆ ಇದೆ. ಪ್ರತಿದಿನ ಪಾನಿಪುರಿ ಅಥವಾ ಗೋಲ್ಗಪ್ಪೆ ಸೇವನೆಯಿಂದ ನರಗಳ ದೌರ್ಬಲ್ಯ ಹೆಚ್ಚಾಗುತ್ತೆ. ಸ್ವಲ್ಪ ತಿಂಗಳು ಅಥವಾ ವರ್ಷಗಳಾದ ಮೇಲೆ ಮೆದುಳಿನಲ್ಲಿರುವ ಸೆರಿಬಿಲಿಯಂ ಎಂಬ ಒಂದು ಭಾಗ ಸರಿಯಾಗಿ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಮೆದುಳಿನಲ್ಲಿ ಇರುವ ಸೆರಿಬಿಲಿಯಂ ಭಾಗ ದೇಹದ ಚಲನವಲನೆಯನ್ನು ಕಂಟ್ರೋಲ್ ಮಾಡುತ್ತೆ. ಯಾವಾಗ ವಿಷಕಾರಿ ಪಾನಿಪುರಿ ಸೇವಿಸ್ತೇವೆ, ಈ ಪಾನಿಪುರಿಯಲ್ಲಿರುವ ಬ್ಯಾಕ್ಟೀರಿಯಾ ಸೆರಿಬಿಲಿಯಂಗೆ ಪೂರೈಕೆಯಾಗುವ ರಕ್ತ ನಿಲ್ಲಿಸುತ್ತೆ. ರಕ್ತ ಯಾವಾಗ ಪೂರೈಕೆ ಆಗೋದು ನಿಲ್ಲುತ್ತೋ ಸಡನ್ ಆಗಿ ಬ್ರೈನ್ ಸ್ಟ್ರೋಕ್ ಬರುತ್ತೆ. ಮತ್ತೊಂದು ಕಡೆ ಈ ಬ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ತಿಂದು ಹಾಕುತ್ತೆ. ಮಲಬದ್ಧತೆ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತೆ. ಯಾವುದೇ ಆಹಾರ ಸೇವಿಸಿದರೂ ಡೈಜೆಷನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಪಾನಿ ಕತೆ ಒಂದು ಕಡೆ ಆದರೆ, ಗೋಲ್ಗಪ್ಪದಲ್ಲಿ ಹಾಕಿಕೊಡುವ ಆಲೂಗಡ್ಡೆ ಮಸಾಲೆ ಕೇವಲ ಕೆಮಿಕಲ್ ಬಳಸಿ ತಯಾರಿಸೋದು. ಹೌದು ಸ್ನೇಹಿತರೆ, ಒರಿಜಿನಲ್ ಮಸಾಲೆ ಅಲ್ಲವೇ ಅಲ್ಲ. ಕೆಮಿಕಲ್ ಪೌಡರ್ಗಳಿಗೆ ಫ್ಲೇವರ್ಸ್ ಹಾಕಿ ಮಿಕ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಲೂಗಡ್ಡೆಯನ್ನು ಸೆಕೆಂಡ್ಸ್ ಅಲ್ಲಿ ತರ್ತಾರೆ. ಕೊಳೆತು ಹೋಗುವ ಆಲೂಗಡ್ಡೆ, ಬಿಸಾಕುವ ಆಲೂಗಡ್ಡೆ ಪ್ರತಿದಿನ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಇವನ್ನೆಲ್ಲ ಖರೀದಿ ಮಾಡೋದು ಈ ಗೋಲ್ಗಪ್ಪ ವಾಲಾಗಳು. ಪಾನಿಯಲ್ಲಿ ಬಳಸುವ ಮಸಾಲೆಯಲ್ಲಿ ಅತಿ ಹೆಚ್ಚಾಗಿ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಇದೇ ಕಾರಣಕ್ಕೆ ಒಂದು ಸಲ ಗೋಲ್ಗಪ್ಪ ತಿಂದರೆ ಮತ್ತೆ ಮತ್ತೆ ತಿನ್ಬೇಕಂತ ಆಸೆ ಆಗುತ್ತೆ. ಅಮೆರಿಕ, ನೇಪಾಳ್, ಯುರೋಪ್, ಫಿಲಿಪೈನ್ಸ್, ಇಂಡೋನೇಷ್ಯಾ ಈ ದೇಶಗಳು ಭಾರತ ದೇಶದ ಗೋಲ್ಗಪ್ಪೆಯನ್ನು ಬ್ಯಾನ್ ಮಾಡಿದೆ. ಯಾಕಪ್ಪ ಅಂದರೆ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಈ ಗೋಲ್ಗಪ್ಪ ಪಾನಿಪುರಿಯಲ್ಲಿ ಇರುತ್ತೆ ಅಂತ. ಜೀವನದಲ್ಲಿ ಕೇವಲ ಒಂದು ಬಾರಿ ಗೋಲ್ಗಪ್ಪ ತಿಂದವರಿಗೂ ಕೂಡ ಸಡನ್ ಹೆಲ್ತ್ ಪ್ರಾಬ್ಲಮ್ ಆಗಿರೋದು ದೃಢ ಆಗಿದೆ. ಪ್ರತಿದಿನ ಗೋಲ್ಗಪ್ಪ ತಿಂದರೆ 35-40ನೇ ವರ್ಷಕ್ಕೆ ಬಂದಾಗ ಈ ಗೋಲ್ಗಪ್ಪ ತಿಂದ ಎಫೆಕ್ಟ್ ಆರಂಭ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಸಡನ್ ಬ್ರೈನ್ ಸ್ಟ್ರೋಕ್ ಆಗುವ ಹೆಚ್ಚು ಸಾಧ್ಯತೆ ಇರುತ್ತೆ ಅಂತ ವೈದ್ಯರೇ ಹೇಳಿದ್ದಾರೆ. ಬೇರೆ ರೀತಿಯ ಆರೋಗ್ಯ ಸಮಸ್ಯೆ ಉಂಟಾದರೆ ಎಷ್ಟೇ ದುಡ್ಡು ಖರ್ಚು ಮಾಡಿ ಆದರೂ ಚಿಕಿತ್ಸೆಯನ್ನು ಪಡಿಬಹುದು. ಆದರೆ ಒಂದು ಸಲ ಬ್ರೈನ್ ಸ್ಟ್ರೋಕ್ ಆದರೆ ಜೀವನ ಪರ್ಯಂತ ನರಕ ಅನುಭವಿಸಬೇಕು ಅಷ್ಟೇ. ಪ್ರತಿ ಸಲ ಪೇಪರಲ್ಲಿ ಓದುತ್ತಾ ಇರ್ತೀರಾ ಗೋಲ್ಗಪ್ಪದಲ್ಲಿ ಕಲುಷಿತ ನೀರು ಬಳಸುತ್ತಾ ಇದ್ದಾರೆ ಅಂತ. ಆದರೂ ಯಾರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ.
ಇಷ್ಟೆಲ್ಲ ವಿಷಕಾರಿ ಅಂಶ ಇರುವ ಈ ಗೋಲ್ಗಪ್ಪವನ್ನು ಸರ್ಕಾರ ಯಾಕೆ ಬ್ಯಾನ್ ಮಾಡೋದಿಲ್ಲ ಅಂತ ನೀವು ಯೋಚಿಸುತ್ತಾ ಇರಬಹುದು. ಖಂಡಿತವಾಗಿಯೂ ಯಾವುದೇ ಸರ್ಕಾರ ಬಂದರೂ ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಭಾರತ ದೇಶದ ಹೋಟೆಲ್ ಉದ್ಯಮವೇ ಹಾಳಾಗಿ ಹೋಗಿದೆ. ಯಾವುದೇ ಹೋಟೆಲಲ್ಲಿ ಹೋಗಿ ನೋಡಿದರೂ ಕಲಬೆರಕೆ ಅಷ್ಟೇ. ಖಂಡಿತವಾಗಿಯೂ ಆರೋಗ್ಯ ಇಲ್ಲ. ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಂಡರೆ ಭಾರತ ದೇಶದ ಸಂಪೂರ್ಣ ಹೋಟೆಲ್ಗಳನ್ನೇ ಮುಚ್ಚಬೇಕು. ಆದ ಕಾರಣ ಸರ್ಕಾರಗಳು ಏನು ಮಾಡೋದಿಲ್ಲ. ನಿಮ್ಮ ಆರೋಗ್ಯದ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇರುತ್ತೆ. ಪಾನಿಪುರಿ ಆಗಲಿ ಗೋಲ್ಗಪ್ಪ ಆಗಲಿ ಇವುಗಳ ಬಗ್ಗೆ ನಿಜ ಸತ್ಯ ತಿಳಿಯದೆ ಸೇವಿಸಿದರೆ ಖಂಡಿತವಾಗಿಯೂ ತಪ್ಪಲ್ಲ. ಆದರೆ ಈ ವಿಡಿಯೋ ನೋಡಿ ಆದ ಮೇಲೂ ಕೂಡ ನಾನು ಗೋಲ್ಗಪ್ಪ ತಿಂತೀನಿ ಅಂತ ಹೇಳಿದರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಮಾಡಿಕೊಂಡ ಮೋಸ. ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂದರೆ ಎಲ್ಲ ನನ್ನ ವೀಕ್ಷಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿ ಆರೋಗ್ಯದ ಕಡೆ ಕರೆದುಕೊಂಡು ಹೋಗೋಣ ಅಂತ. ಎಲ್ಲ ವಿಡಿಯೋದಲ್ಲಿ ನಾನು ಹೇಳೋದು ಒಂದೇ ಮಾತು, ಮನೆ ಊಟ ಮಾಡಿ ಆರೋಗ್ಯವಾಗಿರಿ.